ಕೃಷಿ ಬೇಸಾಯದ ಜೊತೆಗೆ ಹೈನುಗಾರಿಕೆ ಉಪಕಸುಬಾಗಿಸಿಕೊಳ್ಳುವುದರಿಂದ ರೈತರ ಜೀವನೋಪಾಯಕ್ಕೆ ದಾರಿ ಆಗಲಿದೆ ಎಂದು ಶಾಸಕ ಎಂಆರ್ ಮಂಜುನಾಥ್ ಹೇಳಿದ್ದಾರೆ. ಹಾನೂರು ತಾಲೂಕಿನ ಎಳ್ಳೆಮಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂಟಿ ದೊಡ್ಡಿ ಗ್ರಾಮದ ಮಾರಮ್ಮ ದೇವಸ್ಥಾನ ಆವರಣದಲ್ಲಿ ಕೃಷಿ ಇಲಾಖೆ ವತಿಯಿಂದ ಮಳೆಯಾಶ್ರಿತ ಕೃಷಿ ಅಭಿವೃದ್ಧಿ ಯೋಜನೆಯಡಿ ಆಯ್ಕೆಯಾದ 42 ಮಂದಿ ರೈತರಿಗೆ ಹಸುಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಪೂರ್ವದಿಂದಲೂ ಇರುವ ಈ ಗ್ರಾಮದಲ್ಲಿ ಅಭಿವೃದ್ಧಿ ಮರೀಚಿಕೆ ಆಗಿದೆ. ಮೂಲಭೂತ ಸೌಲಭ್ಯದಿಂದ ವಂಚಿತವಾಗಿರುವ ಎಂಟಿ ದೊಡ್ಡಿಗೆ ಸಾಮಾಜಿಕ ನ್ಯಾಯ ಒದಗಿಸಲು ಹೆಚ್ಚಿನ ವಿಶೇಷ ಅನುದಾನ ನೀಡಲಾಗುತ್ತದೆ ಎಂದು ತಿಳಿಸಿದರು. ಬಹಳಷ್ಟು ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ. ಆಮೇಲೆ ಈ ಭಾಗದ ಜನ ಬಹಳ ಶ್ರಮಜೀವಿಗಳು. ಯಾವುದೋ ಒಂದು ಅವರಿಗೆ ರಸ್ತೆ ಇರ್ಬೋದು ಅಥವಾ ಬೇರೆ ನೀರಾವರಿ ಸೌಲಭ್ಯಗಳು ಇನ್ನೂ ಅಷ್ಟು ಇವರಿಗೆ ಇನ್ನೂ ತಲುಪಿಲ್ಲ. ಅದೊಂದನ್ನು ಒದಗಿಸುವಂಥ ಕೆಲಸ ಮೂಲಭೂತ ಇತರೆ ಇದನ್ನ ಈ ಗ್ರಾಮನೇ ಒಂದು ಉದಾಹರಣೆ. ಇದುವರೆಗೂ ಒಂದು ಸ್ವಲ್ಪ ದೂರನಾದರೂ ಸಿ ರಸ್ತೆ ಇಲ್ಲಿ ಸ್ವತಂತ್ರ ಬಂದಾನಿಂದನೂ ಎಷ್ಟು ಸರ್ಕಾರಗಳು ಬಂದವೆ, ರಾಜಕಾರಣ ಮಾಡವ್ರೆ, ಯಾರೂ ಸಹ ಇಲ್ಲಿ ಇದನ್ನ ನೋಡದೇ ಇರೋದು ಒಂದು ದುರ್ದೈವ. ಮತ್ತು ಈ ಭಾಗದ ಜನ ಯಾಕೆ ಅದನ್ನ ಹೋರಾಟ ಮುಖೇನ ತಗೊಂಡಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಸೊ ಹಾಗಾಗಿ ಇವ್ರಿಗೊಂದು ಸಾಮಾಜಿಕ ನ್ಯಾಯ ಕೊಡೋಕ್ಕೋಸ್ಕರ ಈಗಾಗಲೇ ಒಂದು ವಿಶೇಷ ಅನುದಾನದಲ್ಲಿ ಒಂದು ಅನುದಾನ ನಾವು ಕೊಡಲೇಬೇಕಂತ ನಾವು ತೀರ್ಮಾನ ಮಾಡಿ ಅದನ್ನು ಆಲ್ರೆಡಿ ಲಿಸ್ಟಿಗೆ ಸೇರಿಸಿದ್ದೀನಿ. ಬಂದ ಕೂಡಲೇ ಇಲ್ಲಿ ಬಂದು ಇವರಿಗೆ ಏನಾಗಿದೆ ಅನ್ನೋದನ್ನು ತಿಳಿಸಿ ಕೆಲಸ ಪ್ರಾರಂಭ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತಾ ಇದ್ದೀನಿ. ಆಮೇಲೆ ಸ್ಕೂಲಿನ ವಿಷಯ ಹೇಳಿದ್ರು. ಆಮೇಲೆ ಈ ಭಾಗಕ್ಕೆ ಬಸ್ಸೇ ಇರಲಿಲ್ಲ, ಬಂದ ಕೂಡಲೇ ಇದ್ದೀವಿ. ಬಟ್ ಆದರೂ ಈಗೇನು ಈ ರಸ್ತೆ ತೀರಾ ಹದಗೆಟ್ಟಿರೋದ್ರಿಂದ ಏನೋ ಬಸ್ಸು ಬರಲ್ಲ ಅಂತವ್ರಂತೆ. ಅದನ್ನೇನು ಅಂತ ನಾನು ಸೂಕ್ಷ್ಮವಾಗಿ ಪರಿಗಣಿಸಿ ಅದನ್ನು ಮುಂದಿನ ದಿನಗಳಲ್ಲಿ ಒಂದು ಬಂಡಳ್ಳಿ ರಸ್ತೆ ಮತ್ತು ಇದು ಎಲೆಮಾಳದಿಂದ ಶಾಗ್ಯದವರೆಗೂ ತೋಮತ್ಪಳ್ಳಿ, ಈ ಎರಡೂ ರಸ್ತೆಗಳ ಅಭಿವೃದ್ಧಿ ಆಗಲೇಬೇಕು ಇಲ್ಲಿ. ಅದಕ್ಕೇನು ಒತ್ತು ಕೊಡೋದಕ್ಕೆ ಯಾವ ರೀತಿ ಅನುದಾನ ತರಲಿಕ್ಕೆ ಸಾಧ್ಯನೋ ತರ್ತೇವೆ. ಇವರಂತೂ ಸದಸ್ಯರು ಅಲ್ಲೂ ಸಹ ಹೇಳ್ತಾ ಇದ್ರು, ಬಂಡಳ್ಳಿ ರಸ್ತೆ ಆಯ್ತವ. ಅದು ಈಗಾಗಲೇ ಇವತ್ತೀಗ ನಾವು ರಾಮಾಪುರ ಅಂದರೆ ಹನೂರಿಂದ ಗರ್ಕೆಕಂಡಿ ತನಕ ಈಗ ರಸ್ತೆ ಒಂದು ಸಂಪೂರ್ಣ ಅಭಿವೃದ್ಧಿ ಆಗುತ್ತೆ. ಅದೇ ಥರ ಈಗ ಹನೂರಿಂದ ಶಾಗ್ಯ ಗಾಣಿಮಂಗ್ಲ ತನಕ ಆಗಬೇಕು. ಮತ್ತು ಅದಕ್ಕೆ ಪ್ಯಾರಲಲ್ಲಾಗಿ ಇಲ್ಲಿ ಪರ್ಷೆ ಬರ್ತಾರೆ ಜನ, ಇವ್ರಿಗೂ ಒಂದು ರಸ್ತೆ ಇದು ಆಗಬೇಕು. ಮತ್ತು ಚಿಕ್ಕಲ್ಲೂರು ಲೊಕ್ನಳ್ಳಿ ರಸ್ತೆ, ಇವಿಷ್ಟು ಮುಖ್ಯ ರಸ್ತೆಗಳು. ಅದರಲ್ಲೂ ಏನು ರಾಜ್ಯ ಹೆದ್ದಾರಿ ಹಾದೋಗುತ್ತೆ ಅದನ್ನೆಲ್ಲನೂ ವಿಶೇಷವಾಗಿ ನಾವು ಗಮನ ಹರಿಸಿ ಮಾಡ್ತಕ್ಕಂಥದ್ದೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲಾಖೆಯಿಂದ ಏನು ಹಸುಗಳನ್ನು ಕೊಡ್ತಾರೆ